ಓಂ ಅಮ್ಮಂಗೆ ಔಷಧಿ ತರಬೇಕು. ಎಷ್ಟು ಕಷ್ಟಪಟ್ಟು ದುಡಿದ್ರು 1000 ರೂಪಾಯಿ ಆಗಿಲ್ಲ, ಬರೀ 500 ರೂಪಾಯಿ ಮಾತ್ರ ಆಗಿರೋದು. ಅಮ್ಮನಿಗೆ ಔಷಧಿ ತೊಗೊಂಡು ಹೋಗದೇ ಇದ್ರೆ ಭಗವಂತ ನೀನೇ ಕಾಪಾಡಪ್ಪ. ಅಂತೂ ಒಂದು 4 ದಿನ ಬಿರಿಯಾನಿಗಾಯ್ತು. ಅಮ್ಮ ಎಷ್ಟೊಂದು ಮಿಸ್ ಕಾಲ್ ಕೊಟ್ಟಿದ್ದಾರೆ. ಅಲೋ, ಹಾಂ ಹೇಳಮ್ಮ. ಎಷ್ಟು ಸತಿ ಫೋನ್ ಮಾಡಿದೆ, ಯಾಕ್ಲೇ ಎತ್ತಲಿಲ್ಲ ಮಗ? ನಮ್ಮ ರೂಮ್ಮೇಟ್ ಊರಿಗೆ ಹೋಗ್ತಿದ್ದಮ್ಮ, ಹೌದಾ? ಅದಕ್ಕೆ ಅವನ್ನ ಬಸ್ ಸ್ಟಾಪ್ ಡ್ರಾಪ್ ಮಾಡೋಣ ಅಂತ ಹೋಗಿದ್ದೆ ಅಷ್ಟೇ. ಇಲ್ಲ ಫ್ರೆಶ್ ಅಪ್ಪ ನೀನು ಕಾಲ್ ಮಾಡೋಣ ಅನ್ಕೊಂಡೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ ನೋಡು. ಹೋಗ್ಲಿ ಬಿಡು ಮಗ. ಉಂಡಾ ಚೊಪ್ಪನ ಕಣ್ಲಾ? ಟ್ಯಾಬ್ಲೆಟ್ ತೊಗೊಂಡಮ್ಮ. ಊಟ ಆಯ್ತಾ ನಿಂದು? ಆಯ್ತು, ಮಾತ್ರನು ತಗೊಂಡೆ. ಅಮ್ಮ ಏನು ಹೇಳ? ನನಗೆ ಬಸ್ ಸ್ಟಾಪಿಂದ ಬರುವಾಗ ದುಡ್ಡು ಸಿಕ್ತಮ್ಮ. ಹೌದೇನ್ಲ? ಶುಕ್ರವಾರ ಮಹಾಲಕ್ಷ್ಮಿ ಸಿಕ್ಕೋಳೆ, ಜೋಪಾನಾಗಿ ಇಟ್ಕೋ, ಕಳಿಬೇಡ. ಸರಿ ಅಮ್ಮ, ಆಯ್ತು ಹಾಗಾದ್ರೆ. ಸರಿ ಅಮ್ಮ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಆಯ್ತು ಕಣ್ಲಾ, ಹುಷಾರು. ಓಕೆ ಅಮ್ಮ, ಬಾಯ್. ಜೋಪಾನ ಕಣ್ಲಾ, ಜೋಪಾನ. ನೆಮ್ಮದಿ ಹಾಳಾಗ, ಅವನ ಮನೆ ಹಾಳಾಗ. ಅಮ್ಮ
ಅಮ್ಮ ಇದೇನು ಸಡನ್ ಆಗಿ ಬಂದಿದ್ಯಾ? 2 ದಿನ ಆಗಿದ್ದು ಊರಿಗೆ ನಾನೇ ಬರ್ತಿದ್ನಲ್ಲ, ಅದ್ಯಾಕೆ ಟೆನ್ಷನ್ ತೊಗೊಂಡು ಬಂದಿದ್ಯಾ? ಅಲ್ಲ ಕಣೋ, ನಿಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ಹುಷಾರಿಲ್ಲ ಅಂತ. ಅಲ್ಲಿ ನಿಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂದ್ರು ಎಲ್ಲ ಬಿಟ್ಟು ಓಡ್ ಬಂದಿದ್ದೀನಿ. ಅದೇನಾಗುತ್ತೋ ಒಂದ್ಸಲಿ ಕೇಳ್ಕೊಂಬಿಡೋಣ ಬಾ. ಸರಿ ನಡಿ. ನಮಸ್ತೆ. ಅಮ್ಮ, ನಾನು ನಿದ್ದೆ ಮಾಡಬೇಕು ಅಂದರೆ ತುಂಬ ಭಯ ಆಗುತ್ತಮ್ಮ. ಯಾವಾಗಲೂ ಹೀಗೆ ಎದ್ದಿರ್ತೀನಿ. ಅಯ್ಯೋ ಯಾಕೋ ಹಂಗಂತ್ಯಾ? ಗಾಳಿ ಸೋಂಕಾಗಿದೆ ಅಷ್ಟೇ ಕಣೋ. ಅವ್ರು ಹೇಳಿದ ರೀತಿ ನಾನು ಮಾಡ್ತಿಲ್ವಾ? ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿ ಮಲ್ಕೋ. ನಾನಿದ್ದೀನಿ, ಸರಿನಾ? ಮಲ್ಕೋ ನೆಮ್ಮದಿಯಾಗಿ. ಹಾಗಾದರೆ ಅಮ್ಮ, ನಿನ್ನ ತೊಡೆ ಮೇಲೆ ಮಲ್ಕೊಳ್ಳ? ಅಯ್ಯೋ ಅಷ್ಟೇ ತಾನೇ ಮಗ್ನೆ, ನಿನ್ನಲ್ಲದೆ ಇನ್ಯಾರನ್ನೋ ಮಲ್ಸ್ಕೊಳ್ಳಿ. ಬಾರೋ ಮಗ್ನೆ ಮಲ್ಕೋ. ಇರೋ, ಯಾವ ಕೆಟ್ಟ ದೃಷ್ಟಿನೂ ನಿನ್ ತಾಗದೇ ಇರಲಿ. ನೆಮ್ಮದಿಯಾಗಿ ಮಲ್ಕೋ. ಬಾಕಂದ ಮಲ್ಕೋ. ಲಾಲಿ 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 ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ ಶ್ರೀಚಕ್ರಧಾರಿಗೆ ಶಿರಬಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಲಾಲಿ. ಲೋ ಮಗನೇ, ಎಷ್ಟೊತ್ತು ಮಲಗ್ತೀಯೋ? ಶಿವ, ಏ ಶಿವ, ಹಾಲಿಟ್ಟಿದ್ದೀನಿ, ಎದ್ದು ಕುಡಿ ಎದ್ದೋಳು.
ಭಗವಂತ, ನನ್ನ ಮಗನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಪ್ಪ. ನೀನೇ ಅವನ್ನ ಕಾಪಾಡಬೇಕು. ಲೋ ಬಾರೋ ಬೇಗ. ಅಲ್ಲಿ ನಿಮ್ಮ ಅಪ್ಪನ ನೋಡ್ಕೊಳ್ಳೋರು ಯಾರಾದರೂ ಇದ್ದಿದ್ರೆ ಇನ್ನೊಂದು 4 ದಿನ ಇದ್ದು ಹೋಗ್ಬೋದಾಗಿತ್ತು. ಏನೋ ಮಾಡ್ತಿದ್ಯಾ? ಇನ್ನೂ ಎಷ್ಟೊತ್ತು? ಬಸ್ಸಿಗೆ ಲೇಟ್ ಆಗುತ್ತೆ, ಬೇಗ ಬಾ. ಅಯ್ಯೋ ಏನು ಬಿಸಿಲಪ್ಪ. ಅಮ್ಮ ಇನ್ನೊಂದೆರಡು ದಿನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಳ ಜೊತೆಲಿದ್ದಾಗ ನೆಮ್ಮದಿಯಿಂದ ಮಲ್ಕೊಂಡಿದ್ದೆ. ಅಮ್ಮ ಜೊತೆಗಿದ್ರೆ ಗುಮ್ಮ ಕೂಡ ಹತ್ರ ಬರಲ್ಲ ಅಂತ ಇದಕ್ಕೆ ಹೇಳೋದು. ಜಗತ್ನಲ್ಲಿ ಅಗಾಧವಾದ ಶಕ್ತಿ ಅಂದರೆ ಅದು ಅಮ್ಮ ಮಾತ್ರ. ಅಮ್ಮ ಅಮ್ಮ ಐ ಲವ್ ಯು. 100 ಸಾರಿ ಹೇಳಿದರೂ ನಾ ಆಸೆ ತೀರಲ್ಲ. ಜನ್ಮ ಪೂರ್ತಿ ಹಾಡಿದರೂ ನಾ ಪದವಿ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು.
ಸರ್ 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 ಒಂದು ನಿಮಿಷ ನಿಂತ್ಕೊಳ್ಳಿ. ಹಾ, ಹೇಳಿ. ಸರ್ ಒಂದು ಮಾತು, ನೀವು ದಿನ ನಾಯಿಗೆ ಊಟ ಹಾಕ್ತೀರ. ಹೌದು ಸರ್. ಅದೇ ಅವಾಗ್ಲಿಂದ ನೋಡ್ಕೊಂಡೇ ಬರ್ತಾ ಇದ್ದೀನಿ ಸರ್. ಅದೇ ಸರ್, ನಾವು ದುಡ್ದಿದ್ದು ನಮಗೆ ಸಾಲ್ತಾ ಇಲ್ಲ. ಇವತ್ತು ದುಡ್ದಿದ್ದು ಯಾರು ಅವ್ರಿಗೆ ಅವ್ರ ಮಕ್ಕಳಿಗೆ ಆಗಲಿ ಅಂತಿದ್ದಾರೆ. ಇದೆಲ್ಲ ಹೇಗೆ ನಿಭಾಯಿಸ್ತೀರಾ ನೀವು? ಹೇಗೆ ಅಂದ್ರೆ ನಾವು ಮನುಷ್ಯರು ಸರ್. ಹೊಟ್ಟೆ ಹಸ್ದಾಗ ಬಾಯ್ಬಿಟ್ಟು ಕೇಳ್ತೀವಿ. ಅವು ಮೂಗ್ ಪ್ರಾಣಿಗಳು ಹೇಗೆ ಕೇಳಕ್ಕಾಗತ್ತೆ ಹೇಳಿ ಸರ್? ನಾನು ಇವಕ್ಕೆ ಅಂತಾನೆ ನನ್ನ ಸ್ಯಾಲ್ರಿಲಿ ಒಂದಷ್ಟು ದುಡ್ಡು ಎತ್ತಿಡ್ತೀನಿ. ಏನಾದರೂ ಶಾರ್ಟೇಜ್ ಬಂದ್ರೆ ನನ್ನ ಫ್ರೆಂಡ್ಸ್ನ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಸಂತೋಷ. ವೆಲ್ಕಮ್. ಒಳ್ಳೇದಾಗಲಿ. ನಿಮ್ಗೂ ಒಳ್ಳೇದಾಗಲಿ. ನಾನೇನು ಬರ್ತೀನಿ. ಸರ್ ಒಂದು ಸೆಲ್ಫಿ ತಗೋಬೋದಾ? ಹಾ, ತಗೊಳ್ಳಿ. 500 ರೂಪಾಯಿ ದುಡ್ಡು ಸಿಕ್ಕುತ್ತಲ್ಲ, ಆ ದುಡ್ಡು ಕಳ್ಕೊಂಡವ್ರು ಏನು ಕಷ್ಟದಲ್ಲಿದ್ನೋ ಏನೋ, ಅವ್ರ ಮನಸ್ಸಿನ ಕೊರಗು ನೋವು ಅದರಿಂದ ಹಿಂಗೆಲ್ಲ ಆಯಿತು ಅನಿಸುತ್ತೆ. ಅವ್ರಿಗೆ ಒಳ್ಳೇದಾಗಲಿ. ಈ ದುಡ್ಡನ್ನು ನಾಯಿಗಳಿಗೆ ಊಟಕ್ಕೆ ಹಾಕಕ್ಕೆ ಕೊಡ್ತೀನಿ. ಇದು ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು. ಸರ್ ಸೆಲ್ಫಿ ತಗೊಳ್ಳೋಣ? ಬೇರೆಯವ್ರ ದುಡ್ಡು ವಿಷಕ್ಕೆ ಸಮ. ಖಂಡಿತ ನಿಜ. ದುಡ್ಡಿದ್ದಷ್ಟು ಚಿಂತೆ. ಕಳ್ಕೊಂಡಿರೋರು ಎಂಥ ಪರಿಸ್ಥಿತಿಲಿ ಎಷ್ಟೊಂದು ಕಷ್ಟ ನಷ್ಟ ನೋವನ್ನು ಅನುಭವಿಸಿರ್ತಾನೆ, ಅದು ಯಾರಿಗೂ ಗೊತ್ತಾಗಲ್ಲ. ಈ ದುಡ್ಡಿಂದ ಹೀಗೆಲ್ಲ ಆಗಿರ್ಬೋದು ಅಂತ ಮನಸ್ಸಿನ ಒದ್ದಾಟ ಮತ್ತು ಭಾರ. ದುಡ್ಡು ಸಿಕ್ಕಿದ್ರೆ ಸಾಕು ಕೆಟ್ಟದ್ದಕ್ಕೆ ಉಪಯೋಗಿಸ್ತಾರೆ. ಇವನು ಮೂಕ ಪ್ರಾಣಿಯ ಹೊಟ್ಟೆ ಹಸಿವನ್ನು ಕಂಡು ಮರುಗಿ ಅದಕ್ಕೆ ಕೊಡ್ತಾನೆ. ತನ್ನ ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೋತಾನೆ. ನಿಷ್ಕಲ್ಮಶ ಮನಸ್ಸಿನಿಂದ ಖುಷಿಯಿಂದ ಹೋಗ್ತಾನೆ. ದುಡ್ಡಿಂದ ಒಳ್ಳೇದಾಗಬೇಕೇ ಹೊರತು ಕೆಟ್ಟದ್ದಲ್ಲ.